ಈಗ ಇವ್ರು ಹಂದಿ ತಿಂದ್ಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗಲ್ವಾ? ಧರ್ಮಸ್ಥಳನ ಹರಾಜಾಗ್ತಿದ್ದಾರೆ. ಯಾವ್ದಾದ್ರು ಹಿಂದೂ ಮುಸ್ಲಿಂ ಬಂದ ಕ್ಷಣಕ್ಕೆ ಇವ್ರಿಗೆ ಮೈ ಮೇಲೆ ದೇವ ಬರ್ತದೆ. ಬರೀ ಖಾತಾ ಮಾಡ್ತಕ್ಕಂಥದ್ದು, ದಂಧೆ ಮಾಡ್ತಕ್ಕಂಥದ್ದು. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಹಿಂದೂ ಮುಸ್ಲಿಂ ವಿಷಯ ಬಂದರೆ BJPಗೆ ದೆವ್ವ ಬರುತ್ತೆ, ಬೇರೆ ವಿಚಾರಕ್ಕೆ ದೆವ್ವ ಬರೋಲ್ಲ. ಹಂದಿ ತಿಂದುಬಿಟ್ಟು ದೇವಸ್ಥಾನಕ್ಕೆ ಹೋಗುವಂಥ ವಿರೋಧ ಪಕ್ಷದ ನಾಯಕ, ಅರೆ ಏನ್ರಿ ಇದು, ಏನೇನೋ ಹೇಳ್ತಾ ಇದ್ದೀರಿ ಅಂತ ಅನ್ನಿಸ್ಬಹುದು. ಇದು ಒಂದು ಭಾಗವಾದರೆ, ಇನ್ನೊಂದು ಭಾಗ ಕೆಂಗೇರಿಯ BBMPಯ ರೆವಿನ್ಯೂ ಕಚೇರಿಯಲ್ಲಿ, ಕಂದಾಯ ಕಚೇರಿಯೊಳಗೆ ಆಗಿರುವಂಥ ಅನಾಹುತ ಗಮನಕ್ಕೆ ಬಂದಿದೆ. ಕ್ರಮ ಆಗುತ್ತೆ. ಈ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳನ್ನು ಹೇಳಿದವರು ಯಾರು, ಹೇಳಿಕೆ ಕೊಟ್ಟವರು ಯಾರು, ಯಾವ ಸಂದರ್ಭದಲ್ಲಿ ಏನಕ್ಕೆ ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಇಂದು ಕೆಂಗೇರಿ ಉಪನಗರದ ರಾಬಿನ್ ಟಾಕೀಸ್ನಿಂದ ಮುಂದುವರೆದಂಥ ಒಂದಷ್ಟು ಕಾಮಗಾರಿಗಳನ್ನು, ಅಂದರೆ ಮೆಟ್ರೋ ಕನೆಕ್ಟಿವಿಟಿಗೋಸ್ಕರವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕುರಿತಂತೆ ವೀಕ್ಷಣೆಯನ್ನು ಮಾಡಿದರು. ಕಾಮಗಾರಿ ವೀಕ್ಷಣೆ ಮಾಡಿದ ನಂತರ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಹಲವು ವಿಷಯಗಳನ್ನು ಹಂಚಿಕೊಂಡರು. ಆ ಹಲವು ವಿಷಯಗಳು ಹಂಚಿಕೊಂಡಂಥ ಪ್ರಮುಖ ವಿಷಯ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದವರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥ ವಿಷಯ ಬಂದಾಗ ಅವರಿಗೆ ಮೈ ಮೇಲೆ ದೆವ್ವ ಬರುತ್ತೆ, ಇಲ್ಲದಿದ್ದರೆ ಇಲ್ಲ ಅನ್ನುವಂಥದ್ದು. ಅದೇ ಸಾರ್ವಜನಿಕ ಹಿತದೃಷ್ಟಿಯ ವಿಷಯ ಬಂದಾಗ BJPಯವರಿಗೆ ದೆವ್ವ ಬರುವುದಿಲ್ಲ. ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಪ್ಯಾರಲಲ್ ಗೌರ್ಮೆಂಟ್ ಇದ್ದಾಗೆ, ಇವರು ಹಂದಿ ಮಾಂಸವನ್ನು ತಿಂದು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ವಿರೋಧ ಪಕ್ಷದ ನಾಯಕ ಅನ್ನುವಂಥ ಮಾತುಗಳನ್ನು ಆಡಿದಂಥವರು ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು. ಧರ್ಮಸ್ಥಳವನ್ನು ಇವರು ಹರಾಜು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇವರು ಹೇಳಿದರು. ಮುಸಲ್ಮಾನರು ದನದ ಮಾಂಸ ತಿಂತಾರೆ ಅಂತ ಹೇಳ್ತಾರಲ್ಲ, ಹೈಲಿ ಎಜುಕೇಟೆಡ್ ಮುಸಲ್ಮಾನರು ನಮ್ಮಂತೆಯೇ ಇದ್ದಾರೆ ವಿನಃ ಯಾರು ದನದ ಮಾಂಸ ತಿನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಹೈಲಿ ಎಜುಕೇಟೆಡ್ ಮುಸಲ್ಮಾನರು ಬಹಳ ಉತ್ತಮ ರೀತಿಯಲ್ಲಿರ್ತಾರೆ, ಅವರು ದನದ ಮಾಂಸವನ್ನು ತಿನ್ನುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಸೋಮಶೇಖರ್ ಅವರು ಹೇಳಿದರು. ತಾವು ದಸರಾನ ಅತ್ಯಂತ ಯಶಸ್ವಿಗೊಳಿಸಿದ್ರಿ. ಬಹುಶಃ ದಸರಾ ಮೈಸೂರು ದಸರಾನ ಸೋಮಶೇಖರ್ ಮಾಡಿದ ರೀತಿ ಹಿಂದೂ ಮಾಡಲಿಲ್ಲ, ಮುಂದೂ ಆಗ್ತಿಲ್ಲ ಅನ್ನೋದಕ್ಕೆ ಈಗಿನ ಒಂದಷ್ಟು ಗೊಂದಲಗಳೇ ಕಾರಣ ಆಗಿದೆ. ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಮಾಡುವಂಥ ಕೆಲಸ ಈಗ ಎಲ್ಲೊಂದು ಕಡೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಸರ ಅನಿಸ್ತಾ ಇರ್ಬೋದನ್ನ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನಾಗ್ತದೆ, ಪ್ರತಿಯೊಂದು ಮಾತನ್ನು ಕೂಡ ರಾಜಕಾರಣಕ್ಕೆ ತಿರುಗ್ತಕ್ಕಂಥದ್ದು. ಈಗ ಬಾನು ಮಸ್ತಾಕಾರ್ನ ಅವರು ಐಪವರ್ ಕಮಿಟಿ ಇದೆ, ಐಪವರ್ ಕಮಿಟಿಲಿ ತೀರ್ಮಾನ ಮಾಡಿದಂಥವ್ರೆ. BJP ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದಾರೆ. ಒಂದು ಸಾರಿ ಐಪವರ್ ಕಮಿಟಿಲಿ ಮುಖ್ಯಮಂತ್ರಿಗೆ ಅಧಿಕಾರ ಕೊಟ್ಟಾದ್ಮೇಲೆ BJP ಆಗಲಿ JDS ಆಗಲಿ ಕಾಂಗ್ರೆಸ್ ಆಗಲಿ ಅದನ್ನು ಮಾತಾಡಿದ್ರೆ ಅದು ವ್ಯರ್ಥವಾಗ್ತದೆ. ಇಲ್ಲ, ಐಪವರ್ ಕಮಿಟಿಲಿ ಹೇಳ್ಬೇಕು ಇವರು ಯಾರು BJP MLAಗಳಿದ್ದಾರೆ, ಅದು ಮೈಸೂರು ರೂರಲ್ಲು, ಚಾಮರಾಜನಗರ, ಮಂಡ್ಯ, ಶ್ರೀರಂಗಪಟ್ಟಣ, ಇಷ್ಟು ಜನ MLAಗಳು MP ಗಳು ಎಲ್ಲ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲ ಸೇರಿ ಮುಖ್ಯಮಂತ್ರಿಗೆ ಪರಮಾಧಿಕಾರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಪರಮಾಧಿಕಾರ ಕೊಟ್ಟಾದ್ಮೇಲೆ ಇವರು ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕ ದನಿನ ಮಾಂಸ ತಿಂದ್ಬಿಟ್ಟು ಹೋಗ್ತಾರೆ ಅಂತಂದರೆ, ಅವ್ರು ದನಿನ ಮಾಂಸ ಮುಸ್ಲಿಮ್ಸು ಯೂಸ್ ಮಾಡ್ಬೋದು. ನನಗೆ ತಿಳಿದ ಮಟ್ಟಿಗೆ ಯಾರು ಹೈಲಿ ಎಜುಕೇಟೆಡ್ ಇದ್ದಾರೆ ಮುಸ್ಲಿಮ್ಸಲ್ಲಿ, ಅವ್ರು ಯಾರು ಕೂಡ ದನಿನ ಮಾಂಸ ತಿನ್ನೋದಿಲ್ಲ ನನಗೆ ತಿಳಿದ ಮಟ್ಟಿಗೆ. ಭಾಳ ಹೈಲಿ ಎಜುಕೇಟೆಡ್ಗಳು ಎಲ್ಲ ಏನೇನು ನಮ್ಮ ಇದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ ಒಂದು ಸಾರಿ ಮಾತಾಡಿದ್ಮೇಲೆ ಇಡೀ ಸ್ಟೇಟ್ಗೆ ಹೋಗ್ತದೆ. ಅದು ಪ್ಯಾರಲಲ್ ಗೌರ್ಮೆಂಟ್ ಇದ್ದಂಗೆ ಅವ್ರ ಬಾಯಲ್ಲಿ ಅದನ್ನು ಬರ್ತದೆ ಅಂತಂದರೆ, ಈಗ ಇವ್ರು ಹಂದಿ ತಿಂದ್ಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗಲ್ವಾ? ಅಲ್ವಾ?
ಯಾಕಂದ್ರೆ ಹತಾಶ ಮನೋಭಾವನೆ. ಹೌದು, ಹತಾಶೆ ಅಲ್ಲ, ಅದರಲ್ಲಿ ರಾಜಕಾರಣ ಮಾಡಕ್ ಹೋಗ್ತಿದ್ದಾರೆ. ಧರ್ಮಸ್ಥಳ ಸತತವಾಗಿ 8-9 ವರ್ಷದಿಂದ ಧರ್ಮಸ್ಥಳನ ಹರಾಜಾಗ್ತಿದ್ದಾರೆ ಇವರೆಲ್ಲ. ಇಲ್ಲಿ ನಿಮಗೆ ಬೆಂಗಳೂರಿನವ್ರಿಗೆ ಗೊತ್ತಾಗದೆ ಇರ್ಬೋದು, ಬಟ್ ಮಂಗಳೂರು ಸುತ್ತಮುತ್ತ ಪಬ್ಲಿಕ್ ಮೀಟಿಂಗ್ ಮಾಡೋದು, ಇದು ಮಾಡೋದು ಧರ್ಮಸ್ಥಳ. ಅವಾಗ ಯಾರು ಕೂಡ ಇವರು ಉಸಿರು ಒಬ್ಬರು ಎತ್ತಲಿಲ್ಲ. ಈವನ್ SIT ರಚನೆ ಮಾಡಿದಾಗಲೂ ಧರ್ಮಸ್ಥಳ ಹೆಗಡೆಯವರು ಅವ್ರ ತಮ್ಮ ಮುಖ್ಯಮಂತ್ರಿಗಳ ಮನೆಗೆ ಬಂದು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಇದೆ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು SIT ಅವರು ಸತ್ಯಾಸತ್ಯತೆನೇನು ಮಾಡಲೇ ಇಲ್ಲ. ಆಗಲೇ ಇವರು ಪಾದಯಾತ್ರೆ ಹೋಗೋದು, ಹೆಗಡೆಯವ್ರಿಗೆ ಅಭಿನಂದನೆ ಮಾಡೋದು. ಯಾರು ಅಭಿನಂದನೆ ಮಾಡದೆ ಹೋಗಲಿ, ಕರ್ನಾಟಕ ಸುತ್ತಮುತ್ತ 3-4 ಸ್ಟೇಟ್ನವರು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ ನಂಬಿಕೆ ಮೇಲೆ ಅದನ್ನು ವಿಸಿಟ್ ಮಾಡ್ತಾ ಇರ್ತಾರೆ. ಯಾವ 7-8 ವರ್ಷದಿಂದ ಸತತ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಇದು ಮಾಡಿ ಮಾಡ್ತಾ ಇದ್ರಲ್ಲ, ಅದು SIT ತನಿಖೆಯಿಂದ ಹೊರ ಬರ್ತದೆ. ಹೊರ ಬಂದಾದ್ಮೇಲೆ ಇವರೆಲ್ಲ ಏನು ಬೇಕೋ ಅದನ್ನು ಮಾಡಿದರೆ ಆಗೋದು. ಇವರು ಅದರಲ್ಲೂ ರಾಜಕೀಯ ಮಾಡಿಕೊಂಡು ಅಲ್ಲೋಗಿ ಭೇಟಿ ಮಾಡೋದು, ಇಲ್ಲೋಗಿ ಮಾಡೋದು. ಬಿಜೆಪಿ ಬೇರೆ ಇಶ್ಯೂ ಇಲ್ವಾ ಸರ್? ದಸರಾ ಬಿಟ್ರೆ ಧರ್ಮಸ್ಥಳ 100% ಬೇಕಾದಷ್ಟು ಇದೆ. ವಿರೋಧ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಏನು ಡೆವಲಪ್ಮೆಂಟ್ ಮಾಡ್ತಿದ್ದಾರಾ ಇಲ್ವಾ? ಇವತ್ತು ಬೆಂಗಳೂರಲ್ಲೇ ಎಷ್ಟು ಮಳೆ ಆಗ್ತಾ ಇದೆ. TV9 ಪ್ರತಿ 1 ಗಂಟೆ ಎಂಟೈರ್ ರೋಡನ್ನು ತೋರಿಸ್ತಿದ್ದಾರೆ. TV ಮಾಧ್ಯಮದವ್ರು ತೋರಿಸ್ಬೇಕಾ? ಇವರು ವಿರೋಧ ಪಕ್ಷದವರು ಒಂದೊಂದು ಏರಿಯಾಗೆ ವಿಸಿಟ್ ಮಾಡಲಿ, ಇಲ್ಲಿ ಪ್ರಾಬ್ಲಮ್ TV9 ತೋರಿಸ್ತಿದ್ದಾರೆ, ಮಾಧ್ಯಮದವ್ರು ತೋರಿಸ್ತಿದ್ದಾರೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಯಾವತ್ತು ಗಮನ ಸೆಳೆದಿದ್ದಾರೆ ಇವರು ಅಸೆಂಬ್ಲಿಲಿ? ಯಾವ್ದಾದ್ರು ಹಿಂದೂ ಮುಸ್ಲಿಂ ಬಂದ ಕ್ಷಣಕ್ಕೆ ಇವ್ರಿಗೆ ಮೈ ಮೇಲೆ ದೇವ ಬರ್ತದೆ. ಅದೊಂದು ಹೊರತುಪಡಿಸಿದ್ರೆ ಮಿಕ್ಕಿದ್ದೆಲ್ಲ ಕೂಡ ಝೀರೋ. ಬೇಕಾದಷ್ಟು ಇಶ್ಯೂಸ್ ಇದೆ, ಸಾರ್ವಜನಿಕರ ಇಶ್ಯೂಸ್ ಇದೆ, ಗೌರ್ಮೆಂಟ್ ಅಗೇನೆಸ್ಟ್ ಇಶ್ಯೂಸ್ ಇದೆ. ವಿರೋಧ ಪಕ್ಷ ಅಂತಂದಾದ್ಮೇಲೆ ಬರೀ ವಿರೋಧ ಮಾಡ್ತಕ್ಕಂಥದ್ದಲ್ಲ, ಯಾವುದಕ್ಕೆ ವಿರೋಧ ಮಾಡಬೇಕು ಅದು ವಿರೋಧ ಮಾಡಬೇಕು. ಈ ಬೆಂಗಳೂರು ಎಷ್ಟು ಸಮಸ್ಯೆ ಇದೆ. ಇವತ್ತು 27 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟೆಲ್ಲ ಸಮಸ್ಯೆಗಳಿದೆ. ಈಗ 5 ಮಾಡಿದ್ದಾರೆ, 5 ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಕ್ಕಂಥದ್ದನ್ನ ಕಡ ನಾನು ಹತ್ರದಿಂದ ಇವ್ರನ್ನ ನೋಡಲಿಲ್ಲ. ಯಾವ್ದಾರ ಬೆಳಗ್ಗೆ ಇದ್ದರೆ ಮುಸ್ಲಿಮ್ಸ್ದು ಹಿಂದೂಗಳದು ಅದೊಂದು ಇದ್ರೆ, ಮುಸ್ಲಿಮ್ಸ್ ಏನಾದ್ರು ಬಂದರೆ ಇವ್ರಿಗೆ ಮೈ ಮೇಲೆ ದೇವ ಬಂದಂಗೆ ಆಡ್ತಾರೆ ವಿನ ಮಿಕ್ಕದ್ದು ಸಾರ್ವಜನಿಕರ ಇದಕ್ಕೆ ಯಾವತ್ತೂ ದೇವ ಬರುವುದಿಲ್ಲ. ವಿರೋಧ ಪಕ್ಷ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡಬೇಕು. ನಿಶ್ಚಿತಾರ್ಥ, ಮದುವೆ, ನಾಮಕರಣ, ಉಪನಯನ ಸೇರಿದಂತೆ ಎಲ್ಲಾ ತರಹದ ಕಾರ್ಯಕ್ರಮಗಳಿಗೆ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ. ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು. ಸಂಪರ್ಕಿಸಿ SLV ಕ್ಯಾಟರಿಂಗ್, ಬ್ರಾಹ್ಮಿನ್ಸ್ ಕ್ಯಾಟರಿಂಗ್ ಸರ್ವಿಸಸ್, ನಂ 55, 8ನೇ ಅಕ್ರಾಸ್, ಕೆಂಗೇರಿ ಉಪನಗರ, ಬೆಂಗಳೂರು. ದೂರವಾಣಿ ವಿಶ್ವನಾಥ್ 9882010901. ಇದಿಷ್ಟು ಒಂದು ಭಾಗವಾದರೆ, ಗ್ರೇಟರ್ ಬೆಂಗಳೂರು ಆದಂಥದ್ದು ತಾವು ಸದಸ್ಯರಾಗಿದ್ದರೆ ಅದರ ಅನುಷ್ಠಾನವಾಗಿದೆ, ಆ ಬಗ್ಗೆ ಏನು ಅಂತ ಹೇಳಿದಾಗ ಒಂದಷ್ಟು ವಿವರವನ್ನು ಕೂಡ ಕೊಟ್ಟರು. ಅದರ ಜೊತೆಗೆ ಹಾಲಿ 8 ವಾರ್ಡ್ಗಳಾಗಿದೆ ಯಶವಂತಪುರ ಕ್ಷೇತ್ರಕ್ಕೆ, 10 ಆಗಬಹುದು ಅನ್ನುವಂಥ ಮಾತುಗಳನ್ನು ಹೇಳಿದರು. ಉಳಿದ ಪಂಚಾಯಿತಿಗಳನ್ನು ಏನಾರು ಸೇರ್ಪಡೆ ಮಾಡಿಕೊಂಡ್ರೆ ಇನ್ನೊಂದು 3-4 ಜಾಸ್ತಿ ಆಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ಸೋಮಶೇಖರ್ ಅವರು ವ್ಯಕ್ತಪಡಿಸಿದರು. ಹಾಗಾಗಿ ಹೆಮ್ಮಿಗೆಪುರ ವಾರ್ಡೊಂದು ಬೇರೆ ವಿಭಾಗಕ್ಕೆ ಸೇರ್ಪಡೆಯಾಗಿದೆ, ಆ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಅದರ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇದಿಷ್ಟು ಒಂದು ಭಾಗವಾದರೆ, ಸರ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸದಸ್ಯರಾಗಿದ್ರಿ, ಅದೀಗ ಅನುಷ್ಠಾನ ಆಗಿದೆ, ಏನು ಅನ್ನಿಸ್ತಾ ಇದೆ? ಮುಂದಿನ ಪರಿಸ್ಥಿತಿ ಏನು? ಗ್ರೇಟರ್ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಮೇಲೆ ಒಬ್ಬ ಕಮಿಷನರ್ ಇದ್ರು. 27 ವಿಧಾನಸಭಾ ಕ್ಷೇತ್ರ ಮೇಂಟೈನ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದ 5 ಕಾರ್ಪೊರೇಷನ್ ಮಾಡಬೇಕು ಅಂತೇಳಿ ಎಲ್ಲ ಸಭೆಯಲ್ಲೂ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ಕೂಡ ಅದು ಡಿಸೈಡ್ ಆಗಿದೆ. ಈಗ ನಿನ್ನೆ ಡಿವೈಡ್ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಮಾಡಿದ್ದಾರೆ.
ಅಂದರೆ ಒಬ್ಬೊಬ್ಬರು ಕಮಿಷನರ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಏರಿಯಾನು ಕೂಡ ಚಿಕ್ಕದಿದೆ. 75 ಕಾರ್ಪೊರೇಟರ್ನಿಂದ 150 ಲಿಮಿಟ್ ಮಾಡಿದ್ದಾರೆ. ಇನ್ನು ನಮಗೆ 117 ಕಾರ್ಪೊರೇಟ್ಗಳು ಬರ್ತಾರೆ ಅಂತೇಳಿ. ಅದನ್ನು ಬೇಕಾದರೆ 150 ಮಾಡಬೇಕಾದ್ರೆ ಈ ಪಂಚಾಯತಿಗಳು ಸೇರಿಸ್ಕೊಂಡ್ರೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಬೋದು ಅಂತಕ್ಕಂಥದ್ದು ಫ್ಯೂಚರ್ಗೂ ಕೂಡ ಇಟ್ಟಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಹೊರತುಪಡಿಸಿ ಮಿಕ್ಕ 4 ಕಾರ್ಪೊರೇಷನಲ್ಲೂ ಕೂಡ ಅಕ್ಕಪಕ್ಕ ಪಂಚಾಯತಿಗಳನ್ನ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ತಕ್ಕಂಥದ್ದು ಕೂಡ ಇದೆ. ಈಗ ನಮ್ಮದು ಚಿಕ್ಕದಿದೆ ಕಾರ್ಪೊರೇಷನ್, ಒಂದು 7-8 ವಿಧಾನಸಭಾ ಕ್ಷೇತ್ರ ಸೇರಿ ಒಂದು ಮಾಡಿದ್ದಾರೆ. ಅದಕ್ಕೆ ಒಬ್ಬರು IAS ಆಫೀಸರು, ಮಾಮೂಲಿ ಚೀಫ್ ಇಂಜಿನಿಯರ್ಸು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ಯಾವ ಥರ ಇದ್ದರು ಅದೇ ಥರ ಇರ್ತದೆ. ಅಡ್ಮಿನಿಸ್ಟ್ರೇಷನ್ನು ಕೂಡ ಭಾಳ ಸಿಂಪಲ್ ಆಗ್ತದೆ. ಕಮಿಷನರು ಒಂದು 5-6 ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾದ್ರೆ 1 ದಿವಸ 2 ದಿವಸಕ್ಕೆ ವಿಸಿಟ್ ಮಾಡ್ತಕ್ಕಂಥದ್ದು ಕೂಡ ಆಗ್ತದೆ. ಬಟ್ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದಾಯಿತು. ಪಬ್ಲಿಕ್ಸ್ಗೆ ಸರ್ವಿಸು ಕೂಡ ಈಸಿ ಆಗ್ತದೆ. ಕೆಲವು ಕಡೆಗೆ ನಮ್ಮದು ಎಮ್ಗೆಪುರ ಬೆಂಗಳೂರು ಸೌತಿಗೆ ಸೇರಿಸಿದ್ದಾರೆ. ಆ ಎಮ್ಗೆಪುರದವರು ಟ್ಯಾಕ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಬೊಮ್ಮನಹಳ್ಳಿಗೆ ಹೋಗ್ಬೇಕಾಗ್ತದೆ. ಅದೊಂದು ಡಿಸಡ್ವಾಂಟೇಜ್ ಇದೆ. ಅದನ್ನು ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಈಗ 7 ವಾರ್ಡ್ ಬರ್ತದೆ. 7 ವಾರ್ಡನ್ನು ಬೆಂಗಳೂರು ವೆಸ್ಟ್ಗೆ ಸೇರ್ತದೆ. ಎಮ್ಗೆಪುರ ಮಾತ್ರ ಅಲ್ಲಿಗೆ ಸೇರ್ತದೆ. ಎಮ್ಗೆಪುರದವ್ರು ಏನಿದ್ರು ಪ್ಲ್ಯಾನ್ ಸ್ಯಾಂಕ್ಷನ್ ಇರ್ಬೋದು, ಟ್ಯಾಕ್ಸ್ ಕಟ್ಟೋದಿರ್ಬೋದು, ಈಗ ಸದ್ಯಕ್ಕೆ ಇಲ್ಲೇ ಕಟ್ತಾರೆ, ನಮ್ಮ ವೆಸ್ಟ್ ಡಿವಿಷನ್ಗೆ ಕಟ್ತಾರೆ. ಬತ್ತ ಮುಂದಕ್ಕೆ ಏನಾಗ್ತದೆ, ಆ ಒಂದು ವಾರ್ಡು ಬೊಮ್ಮನಹಳ್ಳಿಗೆ ಹೋಗ್ಬೇಕಾಗ್ತದೆ. ಅದೊಂದು ಡಿಸಡ್ವಾಂಟೇಜ್ ಇದೆ. ಇದುವರೆಗೂ ಅವರು RR ನಗರಕ್ಕೆ ಬರೋದು ಹತ್ತಿರ ಇತ್ತು, ಓಡಾಡ್ತಿದ್ರು. ಅದೊಂದು ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲ ಫೆಸಿಲಿಟೀಸು ಕೂಡ ಚೆನ್ನಾಗಿದೆ. ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ ಆಗ್ಬೋದು, ಎಷ್ಟು ನಿಮ್ಮ ಹಿಡಿತಕ್ಕೆ ಕೆತ್ಕೊಳ್ಬೋದು ಸರ್ ಚುನಾವಣೆ ಆದರೆ? ಅಲ್ಲಲ್ಲ, ಚುನಾವಣೆ ಈಗ 8 ವಾರ್ಡು ಸದ್ಯಕ್ಕಿದೆ. ಅದನ್ನು ಎಷ್ಟು ಬೇಕಾದರೂ ಮಾಡ್ಬೋದು. ಇನ್ನು 43 ನಮಗೆ ಲಿಮಿಟ್ ಇದೆ. 2011 ಸೆನ್ಸಸ್ಗೆ 20,000 ಮಾಡಬೇಕು ಅಂತ ಲಿಮಿಟ್ ಮಾಡ್ತಿದ್ದಾರೆ. 20,000 ಮಾಡಿದ್ರೆ ನಮಗೆ 40,000 ಆಗ್ತದೆ. ಅಂದರೆ 2011 ಕಷ್ಟ ಆದರೆ ಅಟ್ ಪ್ರೆಸೆಂಟು 40,000 ಆಗ್ಬೋದು. ನಮಗೀಗ 4 ಲಕ್ಷ ಪಾಪ್ಯುಲೇಷನ್ ಇದೆ 8 ವಾರ್ಡ್ಗೆ. ಅದನ್ನ ಇನ್ನೂ 2 ವಾರ್ಡ್ ಮಾಡ್ಬೋದು. 10 ವಾರ್ಡ್ ಮಾಡಿ 40,000 ಫಿಕ್ಸ್ ಮಾಡಿದ್ರು 10 ವಾರ್ಡು ಮಾಡ್ಕೋಬೋದು. ನೆಕ್ಸ್ಟ್ ಪಂಚಾಯತಿಗಳೆಲ್ಲ ಸೇರಿದ್ರೆ ಇನ್ನೊಂದು 3-4 ವಾರ್ಡು ಜಾಸ್ತಿ ಆಗ್ತದೆ. ನಿಮ್ಮ ಅಭಿವೃದ್ಧಿ ದೃಷ್ಟಿಯೊಳಗೆ 10 ವಾರ್ಡ್ ಒಳಗೆ ಎಷ್ಟು ನಿಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಮುಂದಿನ ಚುನಾವಣೆ? ಅಲ್ಲ, ನಾವು ಟಾರ್ಗೆಟ್ ಮಾಡ್ತಾ ಇರೋದು 10 ಮಾಡಬೇಕು ಅಂತ. 10ಕ್ಕೂ ಕಾರ್ಪೊರೇಟ್ ಒಳ್ಳೊಳ್ಳೆ ಕಾರ್ಪೊರೇಟ್ರನ್ನ ಆಯ್ಕೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಇದೆ. ಬರೀ ಖಾತಾ ಮಾಡ್ತಕ್ಕಂಥದ್ದು, ದಂಧೆ ಮಾಡ್ತಕ್ಕಂಥದ್ದು ಅದು ಬಿಟ್ಟು ಯಾರು ಜನಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಪಬ್ಲಿಕ್ಸ್ಗೆ ಅನುಭವ ಇರ್ತದೆ. ಯಾರು ಸ್ಪಂದಿಸ್ತಾ ಇರ್ತಾರೆ, ಯಾರು ನಮ್ಮ ಹೇಳಿದ ತಕ್ಷಣ ಬರ್ತಾರೆ, ಫೋನ್ ಎತ್ತಾರೆ, ಅವೆಲ್ಲ ಮಾಹಿತಿ ಇರ್ತದೆ. ಆಮೇಲೆ ಯಾರು ಬರೀ ಸೈಟ್ ಖಾತಾ ಮಾಡ್ತಾರೆ, ಅವ್ರು ಮಾಡ್ತಾರೆ, ಎಲ್ಲರಿಗೂ ಮಾಹಿತಿ ಇರ್ತದೆ. ಪಬ್ಲಿಕ್ಸ್ಗೆ ಹೇಳೋದು ಅಷ್ಟೇ, ಒಳ್ಳೊಳ್ಳೆಯವ್ರನ್ನ ಆಯ್ಕೆ ಮಾಡಿ ಅಂತ. ಇನ್ನೊಂದು ಸುದ್ದಿಯನ್ನು ಅವರ ಗಮನಕ್ಕೆ ತರಲಾಯಿತು. ಕೆಂಗೇರಿಯ BBMPಯ ಕಂದಾಯ ಶಾಖೆಯ ARO ಅವರು ಮಾಡಲಾಗಲಿರುವ, ಮಾಡುತ್ತಲೇ ಇರುವಂತಹ ಅಥವಾ ಆಡುತ್ತಲೇ ಇರುವಂತಹ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರತಕ್ಕಂಥ ಈ ಖಾತಾ ವಿಚಾರದ ಬಗ್ಗೆ ಗಮನ ಸೆಳೆದಿತ್ತು. ಅವ್ರು ಹೇಳಿದ್ರು, ಹೆಮ್ಮಿಗೆಪುರ ವಾರ್ಡಿನೊಳಗೆ ಅತಿ ಹೆಚ್ಚು ಖಾತೆಗಳು ವ್ಯತ್ಯಾಸಗಳಾಗಿವೆ, ಬುಕ್ಕಿನೊಳಗೆ ಎಂಟ್ರಿ ಇದೆ, ಸಹಿ ಇಲ್ಲ ಅಂಥೇಳಿ ಅಂತ ನಾವು ಹೇಳಿದ್ವಿ. ಅದು ಬರೀ ಹೆಮ್ಮಿಗೆಪುರ ವಾರ್ಡಲ್ಲ, ಕೆಂಗೇರಿಯ ವಾರ್ಡಿನ ಕಥೆಯೂ ಅದೇ ರೀತಿ ಆಗಿದೆ. 3-4-5 ಲಕ್ಷ ರೂಗಳ ಹಣವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರಲ್ಲದೆ ಈ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ARO ಏನು ಮಾಡ್ತಾ ಇದ್ದಾರೆ ಅನ್ನೋಂತಿದೆ, ಸ್ವಲ್ಪ ದಿವಸ ಕಾದು ನೋಡಿ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ಹೇಳಿದ್ರು. ನಾವೊಂದು ಮಾತನ್ನು ಹೇಳಿದ್ವಿ, ಈ ಹಿಂದೆ ಪುಸ್ತಕದೊಳಗೆ ದಾಖಲೆಯನ್ನು ಮಾಡಿ ಸಹಿ ಹಾಕದಿದ್ದರೆ ಯಾರು ಅದಕ್ಕೆ ಹೊಣೆ? ಏನು ಖಾತೆ ಮಾಡಿಸ್ಕೊಂಡು ಹೋಗಿ ಸೈನ್ ಹಾಕೋಕ್ಕಾಗತ್ತಾ? ಆಗ ಇದ್ದ ARO ಸಹಿ ಹಾಕಬೇಕು, ಸೀಲ್ ಹಾಕಬೇಕು. ಹಾಕದೆ ಹೋದರೆ ಅದರ ಹೊಣೆಗಾರಿಕೆ ಅವನ ತಲೆಗೆ ಕಟ್ಟಿ ಅವನ ಸಸ್ಪೆಂಡ್ ಮಾಡ್ತಿರೋ ಅಥವಾ ಪೆನ್ಷನ್ ರಿಟೈರ್ಡ್ ಆಗಿದ್ರೆ ಪೆನ್ಷನ್ ತಡೆ ಹಿಡಿತಿರೋ ಮಾಡಿ. ಈಗಿರುವ ಅಧಿಕಾರಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ನಿಜಕ್ಕೂ ಅದು ಮನೆ ಇತ್ತು, ಖಾತೆ ಇದೆ ಅಂತಿದ್ರೆ ಇವರು ಅದನ್ನು ರೆಕ್ಟಿಫಿಕೇಷನ್ ಟೈಪ್ ಏನಾರು ಮಾಡಿ
ಸಹಿ ಹಾಕಿ ಕೊಡಬಹುದಲ್ಲವೇ ಅನ್ನುವ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ARO ಅವರು ಯಾಕೆ ಆಟ ಆಡುತ್ತಿದ್ದಾರೆ ಗೊತ್ತಿಲ್ಲ. ಅವರ ಜೊತೆಗಿರುವ ಬಲಗೈ ಬಂಟರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ಕೇಸ್ ವರ್ಕರ್ಗಳು ನಡೆದುಕೊಳ್ಳುತ್ತಿರುವ ರೀತಿ ನೀತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾಳೆನೇ ಅದರ ಮಾಹಿತಿಯನ್ನು ಕೊಡ್ತೇವೆ. ಯಾವ ರೀತಿಯೊಳಗೆ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ಕೊಡ್ತೇವೆ. ಸ್ಥಳೀಯವಾಗಿರುವಂತಹ 2-3 ಜನ ಅವರ ಜೊತೆಗೆ ಸೇರಿಕೊಂಡು ಆಡುತ್ತಿರುವ ಆಟಗಳು, ಲಕ್ಷ ಪೀಕಾಟಗಳು ಇದೆಯಲ್ಲ, ಅದು ನಿಮ್ಮ ಗಮನಕ್ಕೆ ನಾಳೆ ತರ್ತಾನೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಸೋಮಶೇಖರ್ ಅವರು ಹೇಳಿದಂಥ ಸಂಪೂರ್ಣ ಮಾಹಿತಿನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮುಖ್ಯವಾಗಿ ಇಲ್ಲಿ ಖಾತೆ ವಿಚಾರಕ್ಕೆ ಈ ಖಾತೆ ಸಾಕಷ್ಟು ತೊಂದರೆ ಆಗ್ತಿದೆ. ಇನ್ನೊಂದು, ಈ ಹಿಂದೆ ಪುಸ್ತಕದಲ್ಲಿ ಎಂಟ್ರಿ ಇದೆ, ಅದಕ್ಕೆ ಸೀಲು ಸೈನ್ ARO ಹಾಕಿಲ್ಲ. ಹಾಕ್ಬೇಕಾದ ಜವಾಬ್ದಾರಿ ARO ಅದು. ಹಳೇದು ಹಾಕಿದ್ರೆ ಈಗ ಹೊಸಬರಾರು ಅದಕ್ಕಿಂತ ರೆಕ್ಟಿಫಿಕೇಶನ್ ಇದರ ಮಾಡಿಸ್ಬೇಕು. ಜನ ಸಾಕಷ್ಟು ದೂರ್ತಾ ಇದ್ದಾರೆ. ಇದ್ರ ಕಡೆ ತಾವು ಗಮನ ಹರಿಸ್ತೀರಾ ಅಥವಾ ವಿಸಿಟ್ ಏನಾರ ಕೊಡ್ತೀರಾ? ಇಲ್ಲ, ಅದು ಗಮನಕ್ಕೆ ಬಂದಿದೆ. ಯಶವಂತಪುರದಲ್ಲೇ ಎಮ್ಗೆಪುರ ವಾರ್ಡಲ್ಲಿ ಅತಿ ಹೆಚ್ಚು ಖಾತಾ ಆ ಥರ ಆಗಿದೆ, ಲೆಡ್ಜರ್ಗೆ ಸಿಗ್ನೇಚರ್ ಇಲ್ಲದೆ ಆಗಿದೆ ಅಂತಕ್ಕಂಥದ್ದು. ಅದು ಮುದ್ಗಿಲ್ಲವ್ರಿಗೂ ಕೂಡ ಒಂದು ಕಂಪ್ಲೇಂಟ್ನ ಅಫಿಷಿಯಲ್ಲಾಗೆ ಮಾಡಿದ್ದೇವೆ. ಅದನ್ನು ಸೆಟ್ರೈಟ್ ಮಾಡೋದು ಹೆಂಗೆ ಅಂತಕ್ಕಂಥದ್ದನ್ನು ಕೂಡ ಅವರು 2-3 ಮೀಟಿಂಗ್ನ ಮಾಡಿದ್ದೇವೆ. ಈಗ ನಮ್ಮ DC ಅಬ್ದುಲ್ಲಾರವ್ರಿಗೆ ಮುದ್ಗಿಲ್ಲವ್ರಿಗೆ ಫೋನ್ ಮಾಡಿಸಿ ಆ ಥರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಸ್ಮೂತಾಗಿ ಮಾಡಿ ಸೆಟ್ರೈಟ್ ಮಾಡ್ತಕ್ಕಂಥದ್ದು ಕೂಡ ಆಗಿದೆ. ಈಗ ನಮ್ಮ ಎಮ್ಗೆಪುರ ವಾರ್ಡಲ್ಲಿ ಎಲ್ಲ ಸೇರ್ಕೋತು, ಮಲ್ಸಂದ್ರ ಇದೆಲ್ಲನೂ ಕಗ್ಲಿಪುರದಲ್ಲಿ ಪಂಚಾಯತಿ ಇತ್ತು, ಅದನ್ನೆಲ್ಲ ಸೇರಿದೆ. ಅಲ್ಲೂ ಪ್ರಾಬ್ಲಮ್ ಇತ್ತು. ಸತತ 1 ವರ್ಷ ಆಯ್ತದು ಎಲ್ಲ ಸೆಟ್ರೇಟ್ ಮಾಡಿ. ಕೆಲವು ಅಪಾರ್ಟ್ಮೆಂಟ್ಸು ಲೆಡ್ಜರಲ್ಲಿ ಎಂಟ್ರಿ ಇದೆ, ಕೆಲವು ಅಪಾರ್ಟ್ಮೆಂಟ್ಸು ಲೆಡ್ಜರಲ್ಲಿ ಎಂಟ್ರಿ ಇಲ್ಲ, ಎ ಖಾತಾ ಕೊಟ್ಬಿಟ್ಟಿದ್ದಾರೆ. ಅವೆಲ್ಲವನ್ನ ಕ್ಯಾನ್ಸಲ್ ಮಾಡಿ ಬಿ ಖಾತಾ ಮಾಡಿದ್ರು. ಈಗ ಗೌರ್ಮೆಂಟು ಆದೇಶ ಕೂಡ ಮಾಡ್ತಿದ್ದಾರೆ, ಬಿ ಖಾತಾನ ಎ ಖಾತಾ ಮಾಡಿ ಅಂತೇಳಿ. ಯಾವುದಾದ್ರು ಲೆಡ್ಜರಲ್ಲಿ ಇಲ್ಲ, ಎಂಟ್ರಿ ಇಲ್ಲ, ಅದನ್ನೆಲ್ಲ ಕೂಡ ಈಗ ಸೆಟ್ರೇಟ್ ಮಾಡಿ ಏಕಾತ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮುದ್ಗಿಲ್ ಸಾಹೇಬರು ಮಾಡಿದ್ದಾರೆ. ವೀಕ್ಷಕರೇ, ಸೋಮಶೇಖರ್ ಹೇಳಿದಂಥ ಮಾತುಗಳನ್ನು ಕೇಳಿದ್ರಿ. ಹಂದಿ ತಿಂದು ಬಿಟ್ಟು ವಿರೋಧ ಪಕ್ಷದ ನಾಯಕರು ದೇವಸ್ಥಾನಕ್ಕೆ ಹೋಗುವುದು ಸರಿಯಾದರೆ ದನದ ಮಾಂಸದ ಬಗ್ಗೆ ಮಾತನಾಡೋದಕ್ಕೆ ನೈತಿಕತೆ ಇದೆಯೇ? ಅದನ್ನು ಅವರವರೇ ಹೇಳಲಿ. ಸೋಮಶೇಖರ್ ಹೇಳಿದ್ದು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾದ ವರದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.